ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಸಂಪೂರ್ಣವಾಗಿ ಹಿಂಪಡೆಯುವಂತೆ ಆಗ್ರಹಿಸಿ ಹಾಸನದ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಗರದ ಈದ್ಗಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ಸಮಾವೇಶ ನಡೆಯಿತು. ಪ್ರತಿಭಟನಾಕಾರರು ಸರ್ಕಾರ ಜಾರಿಗೆ ತಂದಿರುವ ತಿದ್ದುಪಡಿ ಕಾಯ್ದೆ ಸಂವಿಧಾನಾತ್ಮಕ ಹಕ್ಕುಗಳ ವಿರುದ್ಧವಾಗಿದ್ದು, ಮುಸ್ಲಿಂ ಸಮುದಾಯದ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂತಾಗಿದೆ ಎಂಬ ಆರೋಪ ಹೊರಿಸಿದರು. ಈ ಕಾಯ್ದೆ ಮುಸ್ಲಿಂ ಸಮುದಾಯದ ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಹಕ್ಕುಗಳ ಮೇಲೆ ಆಕ್ರಮಣವಾಗಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ಇತ್ತೀಚೆಗೆ ವಿಶೇಷ ಅಧಿವೇಶನದ ಮೂಲಕ ಈ ತಿದ್ದುಪಡಿ ಕಾಯ್ದೆಯನ್ನು ಯಾವುದೇ ಮುಸ್ಲಿಂ ಮುಖಂಡರ ಸಲಹೆ ಅಥವಾ ಬೇಡಿಕೆ ಇಲ್ಲದೆ ಅಂಗೀಕರಿಸಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲೇ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯಾನಕ ಹತ್ಯಾಕಾಂಡವನ್ನು ಖಂಡಿಸಿ ದಾಳಿಯಲ್ಲಿ ಮೃತಪಟ್ಟರ ಆತ್ಮಕ್ಕೆ ಶಾಂತಿ ಪ್ರಾರ್ಥಿಸಲಾಯಿತು. ಸಮಾವೇಶದ ಮುಖ್ಯ ಒತ್ತಾಯಗಳು: ವಕ್ಫ್ ತಿದ್ದುಪಡಿ ಕಾಯ್ದೆ 2025 ತಕ್ಷಣ ವಾಪಸ್ ಪಡೆಯಬೇಕು. ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗುವ ಯಾವುದೇ ವಿಧಿಯನ್ನು ಜಾರಿ ಮಾಡಬಾರದು. ಮುಸ್ಲಿಮರ ಮೇಲೆ ನಡೆಯುತ್ತಿರುವ ವೈಯಕ್ತಿಕ ದಾಳಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಸ್ಲಿಂ ಸಮುದಾಯದ ಅಭ್ಯುದಯಕ್ಕಾಗಿ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ಯೋಜನೆಗಳನ್ನು ರೂಪಿಸಬೇಕು. ಪಹಲ್ಗಾಮ್ ಹತ್ಯಾಕಾಂಡದ ಆರೋಪಿಗಳಿಗೆ ಗರಿಷ್ಠ ಶಿಕ್ಷೆ ನೀಡಬೇಕು. ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ವಿಷಯ ಹರಡುವವರ ವಿರುದ್ಧ ಕಠಿಣ ಕಾನೂನು ರೂಪಿಸಬೇಕು. ಸಮಾವೇಶದಲ್ಲಿ ಭಾಗವಹಿಸಿದ್ದವರು ಸಾಮಾಜಿಕ ಚಿಂತಕ ರಾವ್ ಚಿಂತನ್, ಜನಪರ ಸಂಘಟನೆಗಳ ಮುಖಂಡ ಧರ್ಮೇಶ್, ದಲಿತ ಮುಖಂಡ ಸಂದೇಶ್, ಮರಿ ಜೋಸಫ್, ಧಾರ್ಮಿಕ ಮುಖಂಡರಾದ ಹಾಫೀಜ್ ನಾಸೀರ್ ಹುಸೇನ್ ರಜ್ವಿ, ಮೌಲಾನಾ ವಸೀಂ, ಮೌಲಾನಾ ಅಜ್ಜರ್ ಉಲ್ಲಾ ಕಸ್ವಿ, ಹಾಫೀಜ್ ಸುಫಿಯಾನಾ ಸಕಾಫಿ, ಮುಫ್ತಿ ಜುಬೇರ್, ಮೌಲಾನಾ ಅನ್ವರ್ ಆಸಿದಿ, ಅಬ್ದುಲ್ ಆನಾನ್, ಮುಫ್ತಿ ನಸೀಮುದ್ದೀನ್ ಸಾಬ್, ಹಫೀಜ್ ಬಶೀರ್ ಕಶಾಲಿ ಮತ್ತು ಇತರರು ಉಪಸ್ಥಿತರಿದ್ದರು. ಜನಾಬ್ ಮುಫ್ತಿ ಇದ್ರೀಸ್ ಅಹಮದ್ ಸಾಬ್ ಮತ್ತು ಇಮ್ರಾನ್ ಖಾದ್ರಿ ಅವರು ಪ್ರಾರ್ಥನೆ ನಡೆಸಿದರು. ಶಾರೆ ಜಹಾಂ ಸೆ ಹಚ್ಚಾ ಗೀತೆಯನ್ನು ಶಾಹೀನ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಡಿದರು. ಸ್ವಾಗತವನ್ನು ಅಮೀರ್ ಖಾನ್ ನಿರೂಪಣೆ, ನೌಷದ್ ಪಾಲ್ಯ ನೆರವೇರಿಸಿದರು. ನ್ಯೂಸ್ ಬ್ಯೂರೋ ಮೊಹಮ್ಮದ್ ಜುನೇದ್ ಹಾಸನ್. ಬೇರೆ ರಾಜ್ಯ ಸರ್ಕಾರಗಳು ಮುಸಲ್ಮಾನರಿಗೆ ಉದ್ಯೋಗ ಶಿಕ್ಷಣದಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಯಾಕೆ ವಿರೋಧ ಮಾಡ್ತಾರೆ? ವಿಷಯ ಇಷ್ಟೇನೆ, ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಇರಬಹುದು ಮತ್ತು ಬೇರೆ ಇನ್ಯಾವುದೇ ಇರಬಹುದು, ಇದು ಧರ್ಮದ ಕಾರಣ ಅಲ್ಲ, ಇದು ರಾಜಕಾರಣ ಅಂತ ಅರ್ಥ ಮಾಡ್ತಾರೆ. ಇದು ರಾಜಕಾರಣ. ಈ ರಾಜಕಾರಣ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ರಾಜಕಾರಣದ ಹಿಂದಿರ್ತಕ್ಕಂಥ ರಾಜಕೀಯ ಹಿತಾಸಕ್ತಿಯನ್ನ, ಆರ್ಥಿಕ ಹಿತಾಸಕ್ತಿ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮ ಈ ಹೋರಾಟ ಗೆಲುವು ಸಿಗೋದಿಲ್ಲ. ಇವತ್ತು ವಕ್ಫ್ನ ಆಸ್ತಿಯ ಮೇಲೆ हम सहाबा की रूहानी औलाद हैं, हम तबई औलिया इज़ाम की रूहानी औलाद हैं. दोस्तों, एक बात ये भी याद रखना है, हम अपना अकीदा दुरुस्त कर ले. बार बार ये कहा जाता है कि हमारा अकीदा है ला हौल वला कुव्वत इल्ला बिल्लाह, नहीं है कोई ताकत, नहीं है कोई कुव्वत सिवाय अल्लाह के. ನಾವೆಲ್ಲರೂ ಕೂಡ ಈ ಒಂದು ಭಾರತ ಮಣ್ಣಿನಲ್ಲಿ ನಮಗೆ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿರುವಂತಹ ಆರ್ಟಿಕಲ್ 14, 15, 25, 26, 29 ಇದು ನಮಗೆ ಸಂವಿಧಾನಬದ್ಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತಹ ಆರ್ಟಿಕಲ್ ಅಲ್ಲಿ ರೈಟ್ ಟು ರಿಲಿಜಿಯಸ್, ನಮಗೆ ನಮ್ಮ ಧರ್ಮವನ್ನು ಪಾಲನೆ ಮಾಡುವ ರೀತಿಯಲ್ಲಿ ನಮಗಿರುವಂತಹ ಫ್ರೀಡಮ್ಗಳು ಸಪರೇಟ್ ಆಗಿ ನಮಗೆ ಕೊಟ್ಟಿದೆ. ಮೊಟ್ಟ ಮೊದಲಾಗಿ ನಾವೆಲ್ಲರೂ ಕೂಡ ಮುಸಲ್ಮಾನರು ಕೇವಲ ನಮ್ಮ ವಕ್ಫ್ ಪ್ರಾಪರ್ಟಿಗಳ ವಿರುದ್ಧವಾಗಿ ಹೋರಾಡಲು ಮಾತ್ರವಲ್ಲ ನಾವಿಲ್ಲಿ ಸೇರಿರುವುದು. ಕಾರಣ, ಇಟ್ಸ್ ಅ ಗ್ರೇಟ್ ಅಸಲ್ಟ್ ಆನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಬದಲಾಯಿಸಕ್ಕೆ ಹೊರಡ್ತಾ ಇದ್ದಾರೆ. ಆರ್ಟಿಕಲ್ ಅಂದರೆ ಅದು ಯಾವತ್ತೂ ಕೂಡ ಬದಲಾವಣೆ ಮಾಡಲು ಸಾಧ್ಯವಾಗಿರುವಂತಹ ಈ ಆರ್ಟಿಕಲ್ ಅನ್ನು ಬದಲಾವಣೆ ಮಾಡಲು ಸಂಪಾದನೆ ಮಾಡಿದ ಹಣದಿಂದ ಅವರು ಖರೀದಿ ಮಾಡಿದ ಭೂಮಿ
ಮಸೀದಿಗಾಗಿ, ದರ್ಗಾಗಳಿಗಾಗಿ, ಮದ್ರಸಕ್ಕಾಗಿ, ಈ ಸಮಾಜದ ಸಮುದ್ಧಾರಕ್ಕೆ ಬೇಕಾಗಿ ಅವರು ವಕ್ಫ್ ಮಾಡಿ ಹೋಗಿದ್ದರು. ಆ ಭೂಮಿಯನ್ನು ಕೂಡ ಕಬಳಿಸಲು ಬೇಕಾಗಿ ಷಡ್ಯಂತ್ರಗಳನ್ನು ಮಾಡುತ್ತಿರುವುದು ಅತ್ಯಂತ ದೊಡ್ಡ ನಾಚಿಕೆಗೇಡಾಗಿದೆ ಎಂಬುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಖಂಡಿತವಾಗಿಯೂ ಪ್ರಜೆಗಳ ಸಂತೃಪ್ತಿಯನ್ನು ಬಯಸುವ ಒಂದು ಕೇಂದ್ರ ಸರ್ಕಾರಕ್ಕೆ ಇದು ಶೋಭೆಯಲ್ಲ. 1954ರ ಸಂದರ್ಭದಲ್ಲಿ ಈ ವಕ್ಫ್ ಸ್ವತ್ತುಗಳ ಏಕೀಕರಣಕ್ಕೆ ಬೇಕಾಗಿ إن الله لا يغير ما بقوم حتى يغيروا ما بأنفسهم صدق الله العلي العظيم. قال الله تبارك وتعالى في شان حبيبه إن الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على سيدنا شفيعنا حبيبنا نبينا مولانا محمد وآله وسلم صلاة وسلام عليك या रसूल अल्लाह सल्लल्लाहु अलैहि वसल्लम. हमें पूरा एहसास है कि हमारे डैस पर बहुत सारे मेहमान हैं और आप जो गर्मी में बैठे हैं, धूप में बैठे हैं, इसका भी हमें एहसास है. और आप अच्छी तरह याद रखें, जिसके अंदर ईमान की गर्मी होगी वो धूप की गर्मी से घबराता नहीं है. हमारे अंदर ईमान की हरारत है, लिहाजा यकीनन जितने भी इस ईदगाह ग्राउंड में बैठे हैं सबके जिस्म से पसीना बहता होगा. और जिन जिन लोगों के जिस्म से पसीना बह रहा है मैं उनसे गुजारिश करूंगा, जब आप ಇವರು ಮುಸಲ್ಮಾನರ ಜೀವೋದ್ಧಾರಕ್ಕೋಸ್ಕರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತಂದಿದ್ದೀವಿ ಅಂದ್ರೆ ಅದನ್ನ ನಂಬೋದಕ್ಕೆ ನಾವೇನು ಮುಟ್ಟಾಡ್ರ ಮೂರ್ಖರ? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಸಾವಿರಾರು ಜನ, ಲಕ್ಷಾಂತರ ಜನ ಹೋರಾಟಗಾರರಲ್ಲಿ ಮುಸಲ್ಮಾನರು ಇದ್ರು. ಅವರು ಕೂಡ ಈ ದೇಶಕ್ಕೆ ರಕ್ತವನ್ನು ಹರಿಸಿದ್ದಾರೆ. ಈ ದೇಶ ಕೇವಲ ಮೋಶ ಅವರದಲ್ಲ, ಇದು ಭಾರತದ ಮುಸಲ್ಮಾನರ ದೇಶ ಕೂಡ ಹೌದು. ಭಾರತ ಬೇಡ ಅಂತ ಪಾಕಿಸ್ತಾನಕ್ಕೆ ಹೋದವರೆಗೂ ನಮ್ಗೇನು ಸಂಬಂಧ ಇಲ್ಲ ಸರ್. ಸಂಬಂಧ ಇದೆಯಾ? ಅವ್ರು ನಮ್ಗೇನಾದ್ರೂ ತಗೊಳ್ಳೋದು ಕೊಡೋದಿದ್ಯಾ? ಮತ್ ಪದೇ ಪದೇ ಪಾಕಿಸ್ತಾನವನ್ನು ಯಾಕ್ರಿ ಹೇಳ್ಕೊಂಡು ಬರ್ತೀರಾ? ಯಾಕೆ ಹೇಳ್ತಾ ಬರ್ತಾರೆ ಹೇಳಿ? ಅವ್ರು ಪಾಕಿಸ್ತಾನ ಅಂತ ಹೇಳ್ತಾನೆ ಇರಬೇಕು, ನಿಮ್ಮನ್ನ ಬಿಸಿಲಲ್ಲಿ ಕೂರಿಸ್ತಾನೆ ಇರಬೇಕು, ಅವಾಗ ಮಾತ್ರ ಇವ್ರ ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ. ಯಾವತ್ತು ಈ ದೇಶದಲ್ಲಿ ಮುಸಲ್ಮಾನ ಇರೋದು ಅವತ್ತು ಬಿಜೆಪಿ ಇಲ್ಲ, ಈ ಕೋಮುವಾದಿಗಳು ಇರಲ್ಲ. ನೇರವಾಗಿ ಮಾತು ನಾನು ಹೇಳ್ಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಆ ಆಸ್ತಿ ಸರಿಯಾದ ಪ್ರಮಾಣದಲ್ಲಿ ಸಬ್ಬಳಕೆ ಆಗಿದ್ದಿದ್ರೆ ಮುಸಲ್ಮಾನರ ಪಂಚರ್ ಶಾಪ್ ಹಾಕುವಂತ ಪರಿಸ್ಥಿತಿ ಬರ್ತಿರಲಿಲ್ಲ. ಈ ಸಂತತಿಗೆ ಬರೀ ಪಂಚರ್ ಶಾಪ್ ಮೇಲೆ ಕಡಿಮೆ, ಬರೀ ಪಂಚರ್ ಶಾಪ್ ಮೇಲೆ. ಇವರೊಬ್ಬ ಕೊನೆ ತಮ್ಮನ ಇದ್ದ, ಅವನು ಅವಾಗ ಪಂಚರ್ ಶಾಪ್ ಅಂತಿದ್ದ. ಓದಕ್ ಹೋದಂತ ಹೆಣ್ಣು ಮಕ್ಕಳನ್ನ, ಹೋದಂತ ಹೆಣ್ಣು ಮಕ್ಕಳನ್ನ ಅವತ್ತು ನಿಮ್ಮ ಸ್ವಲ್ಪ ಉಮ್ಮೀದ್ ಮಾಡಿದ್ವಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ.